ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಖುಷಿಯಾಗಿದ್ದೀನಿ ತುಂಬ. ಯಾಕೆ ಅಂದರೆ ನನ್ನ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದಕ್ಕೆ. ಸೊ ಇವತ್ತು ಈ ವಿಡಿಯೋನಲ್ಲಿ ನಾನು ಮರ್ಗೆನ್ಸಿನ ಸ್ವೀಟ್ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಮರ್ಗೆನ್ಸಿನ ಇಂಪಾರ್ಟೆನ್ಸ್ ಏನೇನು ಅನ್ನೋದು ಹೇಳ್ಬಿಡ್ತೀನಿ. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಬೋನ್ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಇದನ್ನು ನೀವು ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋದು ಒಂದು ಶಾರ್ಟ್ ತುಣುಕನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಶಾರ್ಟಾಗಿ. ಸೊ ಅದು 6.5K ರನ್ ಆಗಿದೆ. ಸೊ ಅದರಿಂದ ನನ್ನ ಸಬ್ಸ್ಕ್ರೈಬರ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಅನಿಸುತ್ತೆ. ಅದೇ ಹೈಯೆಸ್ಟ್ ಶಾರ್ಟ್ ಓಡಿರೋದು ನನ್ನ ಚಾನಲಲ್ಲಿ. ಸೊ ಥ್ಯಾಂಕ್ ಯು, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಮತ್ತು ಈ ಮರ್ಗೆನ್ಸಿನ ವೀಡಿಯೋ ಮಾಡೋದನ್ನು ನಾವು ಒಂದು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಯಾರೋ ಕೇಳೋದವ್ರು ಮಾಡಿದರು. ಅವ್ರು ಕೊಳ್ಳಿ ಮಿಠಾಯಿ ಅಂತ ಮಾಡಿದರು. ಸೊ ಅದನ್ನು ನೋಡಿ ನಾವು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಆ ವಿಡಿಯೋ ನೋಡಿ ನಾನು ಅಂದ್ಕೊಂಡಿದ್ದೆ ಇದು ಸಿಪ್ಪೆ ತೆಗೆಯೋದೆಲ್ಲ ತುಂಬ ಈಸಿ ಅಂತ. ಬಟ್ ತುಂಬ ಕಷ್ಟ ಆಯಿತು. ಸೊ ಈ ರೀತಿ ಪ್ರಯತ್ನ ಮಾಡಿ ತೆಗೆದಿದ್ದೀನಿ. 3 ಮರ್ಗೆಣ್ಸಿತ್ತು, ಅದರಲ್ಲಿ 1 ಕೆಟ್ಟೋಗಿತ್ತು. ಸೊ ಇನ್ನೆರಡಿತ್ತು. ಇನ್ನೆರಡನ್ನು ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ನೀಟಾಗಿ ನೀರಲ್ಲಿ ಹಾಕಿ ವಾಶ್ ಮಾಡಿಕೊಂಡು ತುರ್ಕೊಳ್ಳೋಣ. ವಾಶ್ ಮಾಡಾದ್ಮೇಲೆ ಅದನ್ನು ನೀಟಾಗಿ ತುರ್ಕೊತಾ ಇದ್ದೀವಿ. ಈ ರೀತಿ ತುರ್ಕೊಂಡ್ಮೇಲೆ ಈ ರೀತಿ ಆಯಿತು. ಅದರಲ್ಲಿ ತುಂಬ ಎಕ್ಸೆಸ್ ವಾಟರ್ ಇತ್ತು, ನೀರಿನ ಅಂಶ ಜಾಸ್ತಿ ಇತ್ತು. ಸೊ ಅದನ್ನು ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಅದರಿಂದ ಎಕ್ಸೆಸ್ ವಾಟರೆಲ್ಲ ಸ್ಟ್ರೈನ್ ಮಾಡ್ತಾಯಿದ್ದೀವಿ. ಸೊ ಅದು ಎಕ್ಸ್ಟ್ರಾ ನೀರೆಲ್ಲ ತೆಗೆದ್ಮೇಲೆ ಈ ರೀತಿ ಆಗಿದೆ. ಇದನ್ನು ಈ ರೀತಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಬಿಡಿಸಿ ಇದಕ್ಕೆ ಕಾಯಿ ತುರಿ, ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬೆಲ್ಲ. ನಿಮಗೆ ಎಷ್ಟು ಬೇಕು, ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕೊಬೋದು. ಇಲ್ಲಿ ನಾವು ಬಿಳಿ ಬೆಲ್ಲ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕಲಸಾದ್ಮೇಲೆ ಅದನ್ನು ಈ ರೀತಿ ಬಾಳೆದೆಲೆ ತಗೊಂಡು ಈ ರೀತಿ ಉದ್ದದಾಗಿ ಒಂದು ಬಾರ್ ಥರ ಮಾಡಿ ಅದನ್ನು ಬಾಳೆದೆಲೆಯಲ್ಲಿ ಹಾಕಿ ಮಡಿಸಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀವಿ. ಒಂದು 20ರಿಂದ 30 ನಿಮಿಷ ಬೇಯಿಸಿದ್ರೆ ಇದು ಚೆನ್ನಾಗಾಗುತ್ತೆ. ಅದು ಮರ್ಗೆಣ್ಸು ಒಂಥರ ಬೆಂದಮೇಲೆ ಅಂಟಂಟು ಥರ ಆಗುತ್ತೆ. ಈಗ ಬೂದ್ಗುಂಬಳಕಾಯಿ ಸ್ವೀಟ್ ಮಾಡ್ತಾರಲ್ಲ ಲೇಯರ್ ಆ ಥರ. ಸೊ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇಟ್ಬಿಟ್ಟು ನಾವು ಇಡ್ಲಿ ಕುಕ್ಕರಲ್ಲಿ ಒಂದು 30 ನಿಮಿಷ 20ರಿಂದ 30 ನಿಮಿಷ ಬೇಯಿಸಿದ್ದೀವಿ. ಬೆಂದಾದಮೇಲೆ ಇದು ಈ ರೀತಿಯಾಗಿದೆ. ತುಂಬ ಚೆನ್ನಾಗಾಗಿತ್ತು ಸ್ವೀಟು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಸೊ ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ನಾನು ಮೊದಲೇ ತಿಳಿಸ್ದಂಗೆ ಮರ್ಗೆಣ್ಸು ತಿನ್ನೋದ್ರಿಂದ ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ನೀವು ಈ ರೀತಿ ಸ್ವೀಟ್ ಮಾಡಿಕೊಂಡು, ನಾವು ಇದೇ ಫಸ್ಟ್ ಟೈಮ್ ಮರ್ಗೆಣ್ಸಲ್ಲಿ ಇನ್ಯಾವುದೂ ರೆಸಿಪಿ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಸ್ವೀಟ್ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.